ಓಕೆ ಇಲ್ಲಿ ಸರ್ ಇಲ್ಲಿಗೆ ಬಂದಾಗ ಸರ್ ಇಲ್ಲಿ ಎರಡು ತರ ಹೋಗಿದೆ. ಒಂದು ಔಟರ್ ಏನ್ ಪೆರಿಫರಲ್ ಬಂದು ಟೋಟಲ್ ಆಗಿ ನಾವು POP ಹೋಗಿದ್ದೀವಿ. ಸೆಂಟರ್ ಪಾರ್ಟ್ ಬಂದು ಆಕ್ಚುಲಿ ವೀನಿಯರ್ ಕೇಳಿದ್ರು, ಬಟ್ ಬಜೆಟ್ ಅಲ್ಲಿ ವೀನಿಯರ್ ಬರ್ತಿರೋದ್ರ ಕಾರಣ ಏನ್ ಮಾಡಿದ್ವಿ ಅಂದ್ರೆ PVC ಹೋಗಿದ್ದೀವಿ. ಸೊ ಏನಾಗುತ್ತೆ ನಿಮ್ಗೆ ಲುಕ್ ಆಲ್ಮೋಸ್ಟ್ ಒಂದು ವುಡನ್ ಫಾಲ್ ಸಿಲಿಕಾನ್ ಲುಕ್ ಕೊಡುತ್ತೆ, ಬಟ್ ಅದು ಮೆಟೀರಿಯಲ್ ಬಂದು PVC ಇರುತ್ತೆ. ಸೊ ನೀವು ನೋಡೋದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಆಗಿದೆ. ವೈಟ್ ಅಂಡ್ ದೆನ್ ಬ್ರೌನ್, ಅದಕ್ಕೆ ಲೈಟ್ಸ್ ಬಂದು ನಾವು ಹಾಗೆ ಬ್ಲಾಕ್ ಅಲ್ಲಿ ಹೋಗಿದ್ದೀವಿ. ಸೊ ಈ 3 ಡಿಫರೆಂಟ್ ಕಲರ್ಸ್ ಮೇಜರ್ ಕಲರ್ಸ್ ಅಲ್ಲಿ ಪ್ಲೇ ಮಾಡಿದಾಗ ಒಂದು ಒಳ್ಳೆ ಲುಕ್ ನಿಮ್ಗೆ ಸಿಗ್ತಾ ಇದೆ ಸರ್. ಓಕೆ, ನಾನು ಒಂದ್ ಕಡೆ ನೋಡಿದ್ದೀನಿ ಇಲ್ಲಿ ಆಕ್ರಿಲಿಕ್ ಕೂಡ ಹಾಕಿದ್ದಾರೆ ಶೀಟ್ ಮಾಡ್ಬೋದು. ಎಸ್ ಸರ್, CNC ವಿತ್ ಅಕ್ರಿಲಿಕ್ ಹೋಗ್ಬೋದು ನಾವು. ಕೆಲವೊಂದು ಬೇಕಾದ್ರೆ ನಾವು ಅಲ್ಲಿ ಆಲ್ಬೆಸ್ಟರ್ ಶೀಟ್ಸ್ ಹಾಕ್ಬೋದು ಸರ್. ಸೊ ದಟ್ ಏನಾಗುತ್ತೆ ನಮ್ದು ಆಲ್ಬೆಸ್ಟರ್ ಶೀಟ್ ಹಾಕಿದಾಗ್ಲೂ ಒಳ್ಳೆ ಒಂದು ಮಾರ್ಬಲ್ ಪ್ಯಾಟರ್ನ್ ಕೊಡ್ಬೋದು ನಾವು ಅಲ್ಲಿಗೆ. ಸೊ ರಿಚ್ನೆಸ್ ಇನ್ನೂ ಚೆನ್ನಾಗಿ ಆಡಪ್ ಆಗುತ್ತೆ ಸರ್ ಅಲ್ಲಿ. ಓಕೆ, ಸೂಪರ್. ಇಲ್ಲೇನು ಯೂನಿಟ್ ಇದೆ ಸರ್? ಇಲ್ಲಿ ಟಾಯ್ಲೆಟ್ ಪ್ರೊವೈಡ್ ಮಾಡ್ಕೊಂಡ್ವಿ. ಸೊ ಟಾಯ್ಲೆಟ್ ಅಲ್ಲಿ ಇಲ್ಲಿ ಬಂದು ಕ್ರಾಕರಿ ತರ ಬೇಕಾಗಿದೆ ಅಂತ ಜಸ್ಟ್ ಒಂದು ಓಪನ್ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ. ಅವ್ರು ಮೈಕ್ರೋವೇವ್ಸ್ ನ ಪ್ಲೇಸ್ ಮಾಡ್ಕೊಬಹುದು. ಅಂಡ್ ನಾನು ಒಂದು ಡ್ರಾವರ್ ಕೊಟ್ಟಿದ್ದೀನಿ ಸರ್ ಇಲ್ಲಿಗೆ. ಸೊ ಈಸಿ ಆಕ್ಸೆಸಬಲ್ ಏನಾದ್ರು ಬೇಕಂದ್ರೆ ಡ್ರಾವರ್ ಯೂಸ್ ಮಾಡ್ಕೊಬಹುದು. ಅಂಡ್ ಗಿವನ್ ದಟ್ ಬಾಟಮ್ ಬಂದಾಗ ಸರ್ ಇಲ್ಲಿ ಒಂದು ಓಪನ್ ಶಟರ್ಸ್. ಸೊ ಈ ತರ ಸ್ಟೋರೇಜ್ ಪರ್ಪಸ್ ನಾವು ಫುಲ್ ತಗೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಬಂದಾಗ ಸರ್ ಒಂದು ಟಾಯ್ ಯೂನಿಟ್ ವಿತ್ ಮಲ್ಟಿಪಲ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಸೊ ಏನೇನು ಬೇಕೋ ಅವ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸ್ಟೋರೇಜ್ ಆಪ್ಷನ್ ಥರ ಆಕ್ಟ್ ಆಗುತ್ತೆ ಸರ್. ಓಕೆ 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 ಓಕೆ. ಆ್ಯಂಡ್ ಇದಕ್ಕೆ ಸೈಡಲ್ಲಿ ಒಂದು ಇದು ಕೊಟ್ಟಿದ್ದೀರಲ್ವ ಇಲ್ಲಿ? ಹಾಂ ಸರ್, ಇದು ಜಸ್ಟ್ ಒಂದು ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಒಂದು ಸೀಟಬಲ್ ಯೂನಿಟ್ ಥರ ಒಂದು ಡ್ರಾಪ್ ಡೌನ್ ಬರುತ್ತೆ. ಏನೇನು ಬೇಕು ಸ್ಟೋರೇಜ್ನ ಪ್ಲಾನ್ ಮಾಡ್ಕೊಂಡು ಏನಾದರೂ ಒಂದು ಕೂಲರ್ ಗಿಲ್ಲರ್ ಇಟ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ ಸರ್ ಅದು. ಓಕೆ, ಆಮೇಲೆ ಹ್ಯಾಂಡ್ ವಾಶ್ ಯೂನಿಟ್. ಎಸ್ ಸರ್, ಹ್ಯಾಂಡ್ ವಾಶ್ ಯೂನಿಟ್ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲೊಂದು ಕಾಮನ್ ಹ್ಯಾಂಡ್ ವಾಶ್ ಇತ್ತು, ಅದಕ್ಕೂ ಒಂದು ಸಿಂಗಲ್ ಶಟರ್ ಕೊಟ್ಟಿದ್ದೀವಿ. ಸೊ ದಟ್ ಏನೋ ಯುಟಿಲಿಟೀಸ್ ಅವ್ರು ಇದರಲ್ಲಿ ಪ್ಲಾನ್ ಮಾಡ್ಕೊಬೋದು. ಆ್ಯಂಡ್ ನನ್ನ ಟಾಪಿಗೆ ಬಂದಾಗ ಸೇಮ್ ಇಲ್ಲಿ ಕ್ವಾಡ್ಜಕ್ಕೆ ಹೋಗಿದ್ದಾರೆ ವಿತ್ ಒಂದು ಕೌಂಟರ್ ಟಾಪ್ ಸಿಂಕು ಆ್ಯಂಡ್ ದೆನ್ ಇಲ್ಲಿ ಒಂದು ಡಿಸೈನರ್ ಮಿರರ್ ಸರ್. ಈ ಕಾರ್ಡ್ಸಲ್ಲಿ ನೀವೇ ಹಾಕೊಡ್ತೀರಲ್ವಾ? ಹಾಂ, ಇದನ್ನು ನಾವು ಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಓಕೆ 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 ಸರ್. ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ನೋಡ್ಬೋದು ಸರ್. ಸೊ ಈ ವಿಡ್ ತೊಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 8 ಫೀಟ್ ಬರುತ್ತೆ. ಇದನ್ನು 8 ಫೀಟ್ ಬರುತ್ತೆ. 8x8 ನಾವು ಎಲ್ ಶೇಪ್ ಹೋಗಿದ್ದೀವಿ ಸರ್. ಎಲ್ ಶೇಪ್ ಆ್ಯಂಡ್ ಟೋಟಲ್ ಇದು ಅಕ್ರಿಲಿಕ್ ಸರ್. ಇದು ಅಕ್ರಿಲಿಕ್. ಇದು ಒನ್ ಆಫ್ ದಿ ಡಿಫ್ರೆಂಟ್ ಶೇಡ್ಸ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಸರ್. ಸೊ ಗ್ರೀನ್ ಪ್ಯಾಟರ್ನಿಗೆ ಹೋಗಿದ್ದೀವಿ. ಗ್ರೀನ್ ಯಾಕಂದರೆ ನಾವು ಲಿವಿಂಗ್ ಏರಿಯಲ್ಲ ಸ್ವಲ್ಪ ಬ್ರೌನ್ಸ್ ವೈಟ್ ಅಲ್ಲಿ ಇತ್ತು. ಇದು ನಾವು ಆಲ್ಮೋಸ್ಟ್ ಇದರ ಒಂದು ಗ್ರೀನ್ ಪ್ಯಾಟರ್ನಿಗೆ ಹೋಗಿದ್ದೀವಿ. ಅದು ನಮ್ಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿ ರನ್ ಆಗಿದೆ. ದಿಸ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಯೂಸ್ಡ್, ಬಟ್ ಚೆನ್ನಾಗಿ ಬಂದಿದೆ ಸರ್. ಅದು ಪಿಸ್ತಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಚೇಂಜ್. ಸ್ವಲ್ಪ ಡಿಫ್ರೆಂಟ್ ಚೇಂಜ್, ಬಟ್ ತುಂಬ ಒಂದು ಎಲಿಗೆಂಟ್ ಲುಕ್ ಕೊಟ್ಟಿದೆ ಸರ್. ಓಕೆ ಓಕೆ ಸರ್. ಟಾಪ್ ಇದರಿಂದ ಹಾಂ ಸರ್, ಟಾಪಿಗೆ ಬಂದಾಗ ಸರ್ ಫುಲ್ ಲಾಫ್ಟ್ ಏನು ಸಜ್ಜಾರ ನಿಂತು ಫುಲ್ ರನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಫುಲ್ ನಾವು ಫ್ರಾಸ್ಟಿ ವೈಟ್ ಹೋಗಿದ್ದೀವಿ ಸರ್. ಅಂಡ್ ದೆನ್ ವಾಲು ಮತ್ತು ಬೇಸ್ ಯೂನಿಟ್ಸ್ ಏನು ಮಾಡಿದ್ದೀವಿ, ಅದು 2 ಕಲರ್ ಸೇಮ್ ತೊಗೊಂಡೋಗಿದ್ದೀವಿ. ಅಲ್ಲಿ ಯಾವುದು ಕಲರ್ ಡಿಫ್ರೆನ್ಸ್ ಕೊಡ್ತಾರೆ, ಸೇಮ್ ಕಲರ್ ನಾವು ಹೋಗಿದ್ದೀವಿ ಸರ್. ಓಕೆ, ಸೆಂಟ್ರ್ ಯೂನಿಟ್ ಬಗ್ಗೆ ಹೇಳ್ತಾ ಬನ್ನಿ. ಎಸ್ ಸರ್. ಸೊ ಇಲ್ಲಿಗೆ ಬಂದಾಗ ಸರ್ ಮೇನಾಗಿ ಚಿಮ್ನಿ ಬರ್ತಿತ್ತು. ಸೊ ದಟ್ 5 ರೆಂಟ್ಸ್ ನಾವು ಯೂನಿಟ್ ಪ್ಲಾನ್ ಮಾಡಬೇಕಾಗಿತ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ವಿತ್ ಶಟರ್ ಕೊಟ್ಟಿದ್ದೀವಿ ಸರ್. ಸೊ ಈಗ ಈಸಿಲಿ ಶಟರ್ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಅದಕ್ಕೆ ನಾವು ಇಲ್ಲಿ ಬಾಟಮ್ದು ಗೋಲಾ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಗೋಲಾ. ಎಸ್ ಸರ್. ಇಲ್ಲಿಗೆ ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ನಾವು ಶಟರ್ ಕೊಡಲ್ಲ. ಸೊ ಅದು ಓಪನ್ ಯೂನಿಟ್ ಇರುತ್ತೆ, ಆಕ್ಸೆಸಬಲ್ ಈಸ್ ಇರುತ್ತೆ. ಬಟ್ ಇನ್ನೊಂದು ಏನು ಬರುತ್ತೆ ಯೂನಿಟ್, ಅದಕ್ಕೆ ನಾವು ಬೇಕಾದ್ರೆ ಇದ್ರೆ ಒಂದು ಶಟರ್ನ ತೊಗೊಬೋದು ಸರ್ ಇಲ್ಲಿಗೆ. ಆ್ಯಂಡ್ ದೆನ್ ಮತ್ತೆ ಆ ಡಿಸೈನ್ ಬ್ರೇಕ್ ಮಾಡೋಕ್ಕೆ ಇಲ್ಲಿ ಜಸ್ಟ್ ಒಂದು ಅಲ್ಯೂಮಿನಿಯಂ ಶಟರ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಇನ್ಸೈಡ್ ಬಂದಾಗ ನಿಮಗೆ ಒಂದು ಗ್ಲಾಸ್ ಶೆಲ್ಫೇ ಬರುತ್ತೆ ಸರ್. ಇದು ಟೋಟಲಿ ಗ್ಲಾಸ್ ಶೆಲ್ಫು 6 mm ಫುಲ್ ಪಾಲಿಶ್ಡ್ ಬರುತ್ತೆ. ಆ್ಯಂಡ್ ಮೇನಾಗಿ ನಾವು ಅದೇ ಪ್ರತಿ ವಿಡಿಯೋದಲ್ಲಿ ಹೇಳಿದ್ರೆ ಮಾಡ್ಯುಲರ್ ಅಂದರೆ ಏನು ಅಂದರೆ ಇದು ನೋಡಿ ಸರ್, ಈ ಥರ ಯೂಸ್ ಮಾಡಿರ್ತೀವಿ ಬ್ರಾಕೆಟ್ಸ್. ಸೊ ವಾಲ್ಗೆಲ್ಲ ಟೋಟಲ್ ಆಗಿ ಬ್ರಾಕೆಟ್ ಆಗಿ ಯೂಸ್ ಮಾಡ್ತೀವಿ. ಯಾವುದು ನಾವು ಗೋಡೆಗೆ ಸ್ಕ್ರೂ ಮಾಡಲ್ಲ. ಬಟ್ ಈ ತರ ಒಂದು ಮಾಡ್ಯುಲರ್ ಕಾನ್ಸೆಪ್ಟ್ ಟೋಟಲ್ ನಾವು ರನ್ ಮಾಡ್ತೀವಿ ಸರ್ ಇಲ್ಲಿಗೆ. ಗೋಡೆ ಏನು ಡ್ಯಾಮೇಜ್ ಆಗಿರೋ? ಗೋಡೆ ಡ್ಯಾಮೇಜ್ ಆಗಿರೋದು ಸರ್. ಫುಲ್ ಬ್ರಾಕೆಟ್ ಹಾಕಿ ನಾವು ಫಿಕ್ಸ್ ಮಾಡಿರ್ತೀವಿ ಸರ್ ಇಲ್ಲಿಗೆ. ಸೊ ಈಸಿಯಾಗಿ ರಿಮೂವಬಲ್ ಅಲ್ಲ? ಈಸಿಲಿ ರಿಮೂವಬಲ್ ಸರ್. ಎನಿ ಟೈಮ್ ಕೆನ್ ಬಿ ಈಸಿಲಿ ರಿಮೂವಬಲ್ ಸರ್ ಇಲ್ಲಿಗೆ. ಓಕೆ ಓಕೆ. ಅಂಡ್ ಈ ಲೆಂತ್ ಫುಲ್ ಏನು ಬರುತ್ತೆ ಟೋಟಲ್ ಆಗಿ ಸ್ಪೈಸ್ ರ್ಯಾಕ್ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಎಂಡ್ ಟು ಎಂಡ್ ಸ್ಪೈಸ್ ರ್ಯಾಕ್ ರನ್ ಮಾಡ್ಕೊಂಡಿದ್ದೀವಿ. ದೊಡ್ಡದೇ ಕೊಟ್ಬಿಟ್ಟಿದ್ದೀವಿ? ದೊಡ್ಡದೇ ಕೊಟ್ಟಿದ್ದೀವಿ ಸರ್. ಫುಲ್ ಆಲ್ಮೋಸ್ಟ್ ಒಂದು 2 ಫೀಟ್ ಮಾತ್ರ ಮೈನಸ್ ಮಾಡಿ ಮಿಕ್ಕಿದ ಏನಿದೆ ಟೋಟಲ್ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಬಾಟಮ್ ಬಂದ್ಬಿಡೋಣ ಇವಾಗ ಇಲ್ಲಿಂದ. ಸೊ ಬಾಟಮ್ ಬಂದಾಗ ಸರ್ ಇಲ್ಲಾಗೆ ನಾವು ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ಅಗೇನ್ 2 ಶಟರ್ ಯೂನಿಟ್ಸ್ ಬರುತ್ತೆ ವಿತ್ ಶೆಲ್ಫ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಕಂಪ್ಲೀಟ್ ಗೋಲಾ ಪ್ರೊಫೈಲ್ ಅಲ್ವಾ? ಟೋಟಲ್ ಗೋಲಾ ಪ್ರೊಫೈಲ್ ಸರ್. ಸೊ ಬ್ಲ್ಯಾಕ್ ಗೋಲಾ ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ. ಸೊ ಬ್ಲ್ಯಾಕ್ ಗ್ಯಾಲಕ್ಸಿ ಮತ್ತು ಬ್ಲ್ಯಾಕ್ ಗೋಲಾ ಪ್ರೊಫೈಲ್ ಮ್ಯಾಚ್ ಮಾಡ್ಕೊಂಡಿದ್ವಿ. ವಿಕರ್ ಬಾಸ್ಕೆಟ್ ಹೊಂದೋಗೋಯ್ತು ಸರ್. ಅಗೇನ್ ಇದು ಬಂದು PVC ಬರುತ್ತೆ ನಿಮಗೆ. ಸೊ PVC ವಿಕರ್ ಬಾಸ್ಕೆಟ್ ಯೂಸ್ ಒಂದೇ ಸಾಕಂತ ಅವ್ರಿಗೆ? ಒಂದೇ ಸಾಕಾದ ಸರ್. ಓಕೆ. ಅಗೇನ್ ಟ್ಯಾಂಡಮ್ ಒಂದೇ ತೊಗೊಂಡಿದ್ದಾರೆ, ಒಂದೇ ಸಾಕು ಅಂತೇಳಿ ಒಂದು ಟ್ಯಾಂಡಮ್ ಒಂದು PVC ಬಾಸ್ಕೆಟ್ ದೊಡ್ಡದಾಗೆ ಮಾಡಿದ್ದೀರಾ? ಎಸ್ ಸರ್. ಆ್ಯಂಡ್ ಒಂದು ಕಾರ್ನರ್, ಸೊ ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಸೊ ತುಂಬ ಮೇಜರ್ ಸ್ಟೋರೇಜಸ್ ಏನೋ ಇರುತ್ತದೆ, ಟೋಟಲ್ ಆಗಿ ಅವ್ರಿಗೆ ಸ್ಟೋರ್ ಮಾಡ್ಕೊಳ್ಳೋಕೆ ಒಳ್ಳೆ ಸ್ಪೇಸ್, ಒಳ್ಳೆ ಚೆನ್ನಾಗಿರುತ್ತಲ್ವಾ? ಓಕೆ. ಆ್ಯಂಡ್ ಸರ್ ಹಾಬ್ ಕ್ಯಾಡೆ. ಸೊ ಆಸ್ ಯೂಶಲ್ 3 ಇದಕ್ಕೆ ಹೋಗಿದ್ದೀವಿ. ಫಸ್ಟ್ ಒಂದು ಬಂದು ನಿಮಗೆ ಕಟ್ಲರ್ ಇರುತ್ತೆ. ಆ್ಯಂಡ್ ದೆನ್ ಕಪಾನ್ ಸಾಸರ್ಗೆ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಒಂದು ಬಾಟಮ್ ಟ್ಯಾಂಡಮ್ ಏನು ಬರುತ್ತೆ ನಿಮಗೆ ಇಲ್ಲಿ ತಾಲಿ ಬ್ಯಾಸ್ಕೆಟ್ ಥರ ಯೂಸ್ ಮಾಡ್ಕೊಬೋದು ಸರ್. ಸೊ ಇಲ್ಲೆಲ್ಲ ಪ್ಲೇಟ್ ನೀವು ಅಸೆಂಬಲ್ ಮಾಡಿ ಆರ್ಗನೈಸ್ ಮಾಡ್ಕೋಬೋದು. ಓಕೆ. ಆ್ಯಂಡ್ ಇಲ್ಲಿ ಒಂದು ಆಯಿಲ್ ಪುಲ್ಔಟ್ ಕೊಟ್ಟಿದ್ದೀವಿ ಸರ್. ಸೊ ಆಯಿಲ್ ಪುಲ್ಔಟ್ಸು ಅಥವಾ ನೀವು ಸಾಸ್ ಬಾಟಲ್ಸು ಪ್ರತಿಯೊಂದು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋ ಈಸಿ ಆಗುತ್ತೆ. ಸರಿ. ಆ್ಯಂಡ್ ಸಿಂಕ್ಗೆ ಹೋಗೋ ಮುಂಚೆ ಇನ್ನೊಂದು ಶಟರ್ ಯೂನಿಟ್ನ ಪ್ಲಾನ್ ಮಾಡಿದ್ವಿ ಸರ್. ಎಕ್ಸ್ಟ್ರಾ ಅಲ್ವಾ? ಎಕ್ಸ್ಟ್ರಾ ಒಂದು ಸಿಂಕ್ ಯೂನಿಟ್ ಪ್ಲಾನ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ಬರುವಂಥ ಒಂದು ಸಿಂಕ್ ಯೂನಿಟ್ ಇಲ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಸೊ ಈ ಥರ ಟೋಟಲಾಗಿ ಒಂದು ಕಿಚನ್ಗೆ ಪ್ರಾಕ್ಟಿಕಲಿಟಿ ಯಾವ ಥರ ವರ್ಕ್ ಆಗಬೇಕು, ಅದು ಸ್ಟೋರೇಜ್ ಏನೇನು ಯೂಸ್ ಆಗಬೇಕು, ಎಷ್ಟು ಟ್ಯಾಂಡಮ್ ಬರಬೇಕು, PVC ಬೇಕು, ಈ ಥರ ಟೋಟಲ್ ಆಗಿ ಒಂದು ನಾವು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ ಓಕೆ. ವಾಟ್ ಅಬೌಟ್ ದಿಸ್? ಇಲ್ಲಿ ನೀವು ಹಾಬ್ ಸಜೆಸ್ಟ್ ಮಾಡ್ತೀರಾ ಅಥವಾ ಮೇಲ್ ಕಡೆ ಸ್ಟೋವ್ ಸಜೆಸ್ಟ್ ಮಾಡ್ತೀರಾ? ಸರ್ ತುಂಬ ಜನ ಮೇಜರ್ ಕುಕಿಂಗ್ ಮಾಡ್ತಾರೆ ಅಂದರೆ ಅವ್ರು ಈ ಥರ ಕೌಂಟರ್ ಟಾಪ್ಗೆ ಹೋಗಲಿ ಸರ್. ಓಕೆ ಓಕೆ. ತುಂಬ ಅಂದರೆ ರೇರ್ ಕೇಸಸ್ ನಾವು
ನಾವು ಮಾಡ್ತೀವಿ ಅಂದ್ರೆ ತುಂಬ ಜಾಸ್ತಿ ಅಡುಗೆ ಮಾಡಲ್ಲ ಅಂದ್ರು ಬೇಕಾದ್ರೆ ಕನ್ಸಿಲ್ಡ್ ಹೋದ್ರು ಚೆನ್ನಾಗಿದೆ ಸರ್. ಒಳ್ಳೇದಂತ ಓಕೆ ಓಕೆ ಸೂಪರ್. ಏನು ಮೇಲ್ಗಡೆ ಹಾಕಿರೋದು ಕೌಂಟರ್ ಟಾಪ್? ಎಸ್ ಸರ್, ಕೌಂಟರ್ ಟಾಪ್ ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ. ಸೊ ಅಗೇನ್ ಇಲ್ಲಿ ಬಾಟಮ್ ಗ್ರೂ ಬೇಡ ಅಂತ ಹೇಳಿದ್ರು. ಸೊ ಟಾಪಲ್ಲಿ ಈ ಥರ ಒಂದು ಪೀಸ್ ಮಾಡಿ ಹಾಕಿದ್ವಿ. ಸೊ ಏನೇ ನೀರು ಬಂದರೂ ಇದು ಬಿಟ್ಟು ಆಚೆಗೆ ಬರಲ್ಲ. ಪ್ರತಿಯೊಂದು ಹಾಗೆ ನಾವು ವಾಶ್ ಮಾಡ್ಕೊಂಡು ಸಿಂಕಿಗೆ ನಾವು ತಳ್ಬೋದು ಸರ್. ಓಕೆ, ಈ ಸಿಂಕ್ ಎಲ್ಲ ನೀವು ಪ್ರೊವೈಡ್ ಮಾಡಿದೆ ಸರ್? ಎಸ್ ಸರ್, ನೀವೇ ಹಾಕೊಟ್ಬಿಟ್ಟು ಕಿಚನ್ ಏರಿಯಾ? ಎಸ್ ಸರ್. ಸೊ ಇಲ್ಲಿ ಒಂದು ಜಸ್ಟ್ ಡೈನಿಂಗ್ ಸ್ಪೇಸ್ ಸರ್. ಸೊ ಕಿಚನ್ ಹೋಗಕ್ಕೆ ಮುಂಚೆ ಒಂದು ಡೈನಿಂಗ್ ಸ್ಪೇಸು 4 ಸೀಟರ್ದು ತುಂಬ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ ಇಲ್ಲಿ. ಅಂಡ್ ಕಮಿಂಗ್ ಇನ್ಸೈಡ್ ಬಂದಾಗ ಕಿಚನ್ ಸರ್. ಸೊ ಟೋಟಲಿ ಇವ್ರದ್ದು ಅಕ್ರಿಲಿಕ್ ಕಿಚನ್ ಹೋಗಿದ್ದೀವಿ. ಗಿವನ್ ದಟ್ ಗ್ರೇ ಶೇಡ್ ಸರ್, ಟೋಟಲಿ ಗ್ರೇ ಶೇಡು. ಸೊ ಆ ಒಂದು ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಎಲ್ ಶೇಪ್ ಅಲ್ವಾ? ಎಲ್ ಶೇಪ್ ಸರ್, ಎಲ್ ಶೇಪ್ ಕಿಚನ್ ಬರುತ್ತೆ. ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದೀವಿ ಸರ್. ಓಕೆ, ಬ್ರೇಕ್ಫಾಸ್ಟ್ ಕೌಂಟರ್ ಅಗೇನ್ ಇಲ್ಲಿ ಬಂದಾಗ ಒಂದು ಸೆಮಿ ಟಾಲ್ ಯೂನಿಟ್. ಸೊ ಇಲ್ಲಿ ಸಪರೇಟ್ ಕ್ರಾಕರಿ ಬರ್ತಿರಲಿಲ್ಲ. ಸೊ ಇದನ್ನ ನಾವು ಕ್ರಾಕರಿ ಥರನೇ ಯೂಸ್ ಮಾಡ್ಕೊಬೋದು ಸರ್. ಸೊ ಇನ್ಸೈಡ್ ಏನು ಬರ್ತೀನಿ ಪೋರ್ಸಿನ್ ಐಟಮ್ಸ್ ಆಗಿರ್ಬೋದು ಅಥವಾ ಗ್ಲಾಸ್ ವೇರ್ಸು, ಕ್ರಾಕರಿ ವೇರ್ಸು ಪ್ರತಿಯೊಂದು ನೀವು ಇಲ್ಲಿ ಹಾಕೊಬೋದು ಸರ್. ಎಸ್ ಸರ್, ವೆರಿ. ಸೊ ಅಗೇನ್ ಇನ್ಸೈಡು ನಿಮಗೆ ಕಲರ್ ಲ್ಯಾಮಿನೇಟೇ ಬರುತ್ತೆ. ಸೊ ಆ ಥರ ಕಾನ್ಸೆಪ್ಟ್ ರನ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಹಿಯರ್ ಇಲ್ಲಿ ಬಂದಾಗ ನಿಮಗೆ ಆರೆಂಜ್ ಕೊಟ್ಟಿದ್ದೀವಿ ಸರ್. ಸೊ ಅಗೇನ್ ಇದಕ್ಕೆ ನಿಮಗೆ ಹ್ಯಾಂಡಲ್ಸ್ ಯಾವುದೂ ಇಲ್ಲ. ಈ ಥರ ಹೆಂಗೆ ಪ್ಲಾನ್ ಮಾಡಿದ್ದೀವಿ ಅಂದರೆ ಇದೇನು ಶಟರ್ ಬರುತ್ತೆ ಇಲ್ಲಿ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಡ್ತೀವಿ ಸರ್. ಸೊ ಫ್ರಮ್ ಈ ಎಲೆಕ್ಷನ್ ಕಾಣುತ್ತೆ ನೋಡಿ. ಸೊ ಕ್ಯಾಬಿನೆಟ್ ಅಷ್ಟಿರುತ್ತೆ, ಬಟ್ ಶಟರ್ನ ಇನ್ನೊಂದು ಸ್ವಲ್ಪ ನಾವು ಕೆಳಗಡೆ ಡ್ರಾಪ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನೇ ಇಟ್ಕೊಂಡು ಕಸ್ಟಮರ್ಸ್ ಇಂದ ಯೂಸ್ ಮಾಡ್ಕೊಂಡು. ವೆರಿ ನೈಸ್. ಓಕೆ, ಸೊ ಇದ್ರ ಬಗ್ಗೆ ಒಂಚೂರು ಹೇಳಿ. ಇಲ್ಲಿ ಲೀಲೇನ್ ಏನು ಹಾಕಿದ್ದೀರಾ? ಎಲ್ಲ ಸೇಮ್ ಅದೇ ಅಲ್ವಾ? ಟೋಟಲ್ ಅಕ್ರಿಲಿಕ್ ಸರ್. ಎಂಟೈರ್ ಕಿಚನ್ ಫುಲ್ ಅಕ್ರಿಲಿಕ್ ಹೋಗಿದೆ ಸರ್. ಓಕೆ, ಸೊ ಇದು ಕ್ಲೌಡ್ಸ್ ತಗೊಂಡಿದ್ದೀರಾ? ಹೌದು ಸರ್, ಕ್ವಾಡ್ಸ್ ಹೋಗಿದ್ದಾರೆ ಸರ್. ಓಕೆ, 40 mm ಫಿನಿಶಿಂಗ್ ಕೊಟ್ಟಿರೋ. ಎಕ್ಸಾಕ್ಟ್ಲಿ. ಓಕೆ, ಇನ್ನು ಇಲ್ಲಿ ಕೌಂಟರ್ ಟಾಪ್ ಅಂತ ಬಂದ್ರೆ ಇದನ್ನು ಫುಲ್ ಕ್ವಾಡ್ಸ್ ರನ್ ಮಾಡ್ಕೊಂಡಿದ್ದಾರೆ ಸರ್. ಫುಲ್ ಏಜಿಯಲ್ ಕ್ವಾಡ್ಸ್ ರನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಯೂನಿಟ್ ನಾವು ಸಿಂಕ್ಗೆ ಅಗೇನ್ ಕೊಟ್ಟಿದ್ದೀವಿ. ಸೊ ಅಗೇನ್ ಇದು ನಾವು ಏನು ಇದು ಬರಬಾರ್ದು ಅಂತ ಹೇಳಿ ನಾವಿಲ್ಲಿ SS ಟ್ರ್ಯಾಪ್ ಕೊಟ್ಟಿರ್ತೀವಿ. ಸೊ ಆ ಏರ್ ಇನ್ ಏರ್ ಔಟ್ ಪಾಸ್ ಆಗೋಕ್ಕೂ ಕರೆಕ್ಟ್ ಆಗಿರುತ್ತೆ ಸರ್. ಅಲ್ಲಿ ಗ್ರೇ ಕಲರ್ ಅಲ್ವಾ ಸರ್? ಗ್ರೇ ಕಲರ್ ಸರ್, ಗ್ರೇ ಕಲರ್ಗೆ ಹೋಗಿದ್ದೀವಿ. ಇಲ್ಲಿಗೆ ಬಂದಾಗ ಸರ್ ಅಗೇನ್ 2 ಟ್ಯಾಂಡಮ್ಸ್ ಅನ್ನು ಮಾಡಿದ್ದೀವಿ. ಇದು ಗೋಲಾ ಪ್ರೊಫೈಲ್ ಹಾಕಿ. ಗೋಲಾ ಪ್ರೊಫೈಲ್ ಸರ್, ಗೋಲಾ ಪ್ರೊಫೈಲ್. ಇದನ್ನ ಗೋಲಾ ಪ್ರೊಫೈಲ್ ಅಂತ ಕರೀತಾರೆ. ಓಕೆ, ಸೊ ಹ್ಯಾಂಡಲ್ಲೆಸ್ ಕಿಚನ್ ಫುಲ್ ಗೋಲಾ ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಇದೆರಡು ದೊಡ್ಡದಲ್ವಾ ಸರ್? ದೊಡ್ಡ ಸರ್. ಸೊ ಈ ಥರ ವೆಯ್ಟ್ ಐಟಮ್ಸ್ ಪ್ರತಿಯೊಂದನ್ನು ಇಲ್ಲಿ ಇಟ್ಬೋದು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬಿ ಟೋಟಲಿ ಸಾಫ್ಟ್ ಕ್ಲೋಸ್ ಸರ್. ಆ್ಯಂಡ್ ಹಾಪ್ ಬರ್ತಿದೆ. ಸೊ ಆಸ್ ಯೂಶುವಲ್ ಹಾಪ್ ಕಡೆ ನಾವು ಕಟ್ಲರಿ ಬ್ಯಾಸ್ಕೆಟ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೇಮ್ ಅದನ್ನೇ ಇಲ್ಲೂ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಈ ಥರ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಆರ್ಗನೈಸರ್ ಮಾಡೋ ಕಡೆ ಇರುತ್ತೆ. ಆ್ಯಂಡ್ ಎವ್ರಿಥಿಂಗ್ ವುಡ್ ಬಿ ಹ್ಯಾಂಡಲ್ಲೆಸ್ ಸರ್. ಹ್ಯಾಂಡಲ್ಲೆಸ್, ಪ್ರತಿಯೊಂದು ಹ್ಯಾಂಡಲ್ಲೆಸ್ ಇರುತ್ತೆ ನಿಮಗೆ. ಓಕೆ ಓಕೆ. ಆ್ಯಂಡ್ ಅಗೇನ್ ಈಸಿ ಆಕ್ಸೆಸ್ ಆಫ್ ಆಯಿಲ್ಸ್ ಅಥವಾ ಸಾಸ್ ಬಾಟಲ್ಸ್ ಎಲ್ಲ ಪ್ಲಾನ್ ಮಾಡಿ ಹಿಲ್ಲಿಗೆ ತಂದು ಕೊಟ್ಟಿದ್ದೀವಿ ಸರ್. ಇದು ಟ್ಯಾಂಡಮ್ ತೊಗೊಂಡಿದ್ದೀರಾ? ಹಾಂ, ಇದೊಂದು ಹೊಸ ಥರ ಆಯಿಲ್ ಪುಲ್ ಬಂದಿದೆ ಸರ್. ತುಂಬ ಕಡೆ SS ಹೋಗ್ತಿದ್ವಿ, ಬಟ್ ಇಲ್ಲಿ SS ಹೋಗಿರಲಿಲ್ಲ ನಾವು. ಈ ಥರ ಫೈಬರ್ ಮೇಡ್ ಇದು ಗ್ಲಾಸ್ ಹೋಗಿದ್ದೀವಿ. ಸೊ ಇದು ಹೊಸದಾಗಿ ಮಾರ್ಕೆಟ್ ಬಂದಿದೆ. ಸೊ ಎನಿ ಕಸ್ಟಮರ್ಸ್ ಹೂ ನೀಡ್ಸ್ ಇಟ್ ಅಗೇನ್ ಇದು ನಮ್ಮ ಹತ್ರ ತಗೋಬೋದಲ್ವಾ? ಓಕೆ, ಕಾರ್ನರಲ್ಲಿ ಬಂದಾಗ ಸರ್ ಏನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಬ್ಲೈಂಡ್ ಯೂನಿಟ್ ಹೋಗಿದ್ದೀವಿ. ಸೊ ಯಾವ್ದಾದ್ರು ಒಂದು ರೇರ್ ಆಗಿ ಯೂಸ್ ಮಾಡುವಂಥ ಐಟಮ್ಸ್, ಯುಟೆನ್ಸಿಲ್ಸ್ ಅದೆಲ್ಲ ಇತ್ತಂದ್ರೆ ಪ್ಲೇಸ್ ಮಾಡ್ಕೊಬೋದು. ಸೊ ಅದು ಅವ್ರಿಗೆ ಕ್ಲೀನಿಗೆ ಬರುತ್ತೆ ಅಲ್ಲಿಗೆ. ಓಕೆ, ಈ ಕಡೆ ಬಂದರೆ ಇಲ್ಲಿ ಬಂದಾಗ ಅಗೇನ್ 2 ಶಟರ್ ಯೂನಿಟ್ ಸರ್. ಸೊ ಇಲ್ಲಿ ಅಗೇನ್ ಒಂದು ಶೆಲ್ಫ್ ಕೊಟ್ಟಿರ್ತೀವಿ. ಇಫ್ ಇನ್ ಕೇಸ್ ಕಸ್ಟಮರ್ ಬೇಕಾದ್ರೆ ಶೆಲ್ಫ್ ಹಾಕೊಬೋದು ಅಥವಾ ತೆಗಿಬೋದು. ಸೊ ತೆಗ್ದಾಗ ಈ ಥರ ಅಕ್ಕಿ ಡಬ್ಬ ಆಗಿರ್ಬೋದು, ಅದನ್ನು ನಾವು ಕ್ಲೀನ್ ಹಾಕೊಳ್ಳೋಕೆ ಕರೆಕ್ಟಾಗಿ ಬರುತ್ತೆ. ದೊಡ್ಡ ಇಟ್ಕೊಳ್ಳೋದಕ್ಕೆ ಈಸಿಲಿ ಬರುತ್ತೆ. ಇದ್ರ ಮೇಲ್ಗಡೆನೆ ಶಟರ್ಸ್? ಎಸ್ ಸರ್, ಇಲ್ಲಿ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಸೊ ನೀವು ನೋಡ್ಬೋದು ಸರ್, ಟೋಟಲ್ ರೋಲಿಂಗ್ ಶಟರ್. ಏನಕ್ಕೆ ನೀವು ವೆಯ್ಟ್ ಗ್ರೈಂಡರ್ಸ್ ಇರ್ಬೋದು ಅಥವಾ ನೀವು ಮಿಕ್ಸರ್ಸ್ ಇರ್ಬೋದು, ಅದನ್ನ ಆರ್ಗನೈಸ್ ಮಾಡ್ಕೊಬೋದು. ಓಕೆ ಓಕೆ. ತುಂಬ ಕಸ್ಟಮರ್ಸ್ ಇದು ಡೌಟ್ ಇರುತ್ತೆ ಸರ್, ನಾವೇನಾದ್ರು ಇವಾಗ ಮಿಕ್ಸಿನ ಓಡ್ ಹಾಕೊಂಡ್ರೆ ನಾವು ಆಚೆ ತೊಗೊಂಡು ಯೂಸ್ ಮಾಡಬೇಕಂತ. ಸೊ ಅದು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಾವೇನು ಮಾಡ್ತೀವಿ, ಡ್ಯೂರಿಂಗ್ ದಿ ಸಿವಿಲ್ ವರ್ಕ್ ಎಲ್ಲ ಈ ಥರ ಎಲೆಕ್ಟ್ರಿಕಲ್ ಪಾಯಿಂಟ್ ಮಾರ್ಕಿಂಗ್ ಕೊಟ್ಟಿರ್ತೀವಿ, ಅಲ್ಲೇ ಹಾಕ್ಬಿಟ್ಟಿರ್ತೀವಿ. ಸೊ ಇದಕ್ಕೆ ಸಾಕೆಟ್ ಮಾತ್ರ ಇರುತ್ತೆ, ಕಂಟ್ರೋಲ್ ಆಚೆ ಕೊಟ್ಟಿರ್ತೀವಿ. ಸೊ ಸ್ವಿಚ್ ಅಲ್ಲೇ ಇರುತ್ತೆ, ನೀವು ಆನ್ ಅಂಡ್ ಆಫ್ ಅಲ್ಲೇ ಮಾಡ್ಕೊಬೋದು, ಯೂಸ್ ಮಾಡ್ಕೊಬೋದು ಇಲ್ಲಿ. ಸೊ ಇದೇ ಸರ್ ಬೆನಿಫಿಟ್ಸ್. ನೀವು ಸಿವಿಲ್ ಟೈಮಲ್ಲಿ ನಮ್ಮ ಇಂಟೀರಿಯರ್ ಅಪ್ರೋಚ್ ಆದರೆ ಈ ಥರ ಬೆನಿಫಿಟ್ ಸಿಗುತ್ತೆ. ಮೇಲ್ಗಡೆ ಒಂದು 2 ಶೆಲ್ಫ್. ಎಸ್ ಸರ್. ಇಲ್ಲಿ ಬಂದ ಟಾಪ್ ಲಿಫ್ಟ್ ಸರ್, 2 ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ. ಹಾಗೆ ಈ ಟಾಪ್ ಲಿಫ್ಟ್ ಏನು ಹೈಡ್ರಾಲಿಕ್ ಬರುತ್ತೆ, ಇದು ಬಂದು ಎತ್ಕೋದಿರುತ್ತೆ ಸರ್. ಇದು ಇಂಟರ್ನಲ್ ಫುಲ್ಲು ನಿಮಗೆ ಬಂದು ನಾವು ಸಾಲಿಡ್ ಕ್ಲಾಸ್ ಅಲ್ಲೇ ಕೊಟ್ಟಿರ್ತೀವಿ. ನೋಡೋಕೆ ಒಳ್ಳೆ ಪ್ಲೆಸೆಂಟ್ ಲುಕ್ ಇರುತ್ತೆ. ಅಂಡ್ ಆರ್ಗನೈಸ್ ಮಾಡ್ಕೊಂಡು ತುಂಬಾ ಕರೆಕ್ಟ್ ಆಗಿರುತ್ತೆ ಸರ್. ವೆರಿ ನೈಸ್ ಆಗಿರುತ್ತೆ. ಓಕೆ, ಸೊ ವುಡನ್ದು ಒಳಗಡೆ ಇಂಟೀರಿಯರ್ ಟೋಟಲ್ ವುಡನ್ ಆಗಿ ಸರ್. ಅಂಡ್ ಇಲ್ಲಿ ಫುಲ್ ಸ್ಪೈಸ್ ರ್ಯಾಕ್ ಸರ್, ಎಲ್ ಶೇಪ್ ಅಲ್ಲಿ ಫುಲ್ ಸ್ಪೈಸ್ ರ್ಯಾಕ್ ರನ್ ಮಾಡಿದೀವಿ. ಸೊ ನೀವು ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಏನಾದ್ರು ತಗೊಂಡು ಯೂಸ್ ಮಾಡ್ಬೇಕಾದ್ರೆ ಒಗ್ಗರಣೆಗೆ ಹಾಕೋದೆಲ್ಲ ಕರೆಕ್ಟ್ ಯೂಸ್ ಹ್ಯಾಂಡಿ ಆಗಿರುತ್ತೆ. ಓಕೆ. ಅಂಡ್ ಕಮ್ಮಿಂಗ್ ಆಗಿ ಇಲ್ಲಿಗೆ ಬಂದು ನಾವು ಕಾರ್ನರ್ ನೋಡಕ್ಕೆ ಹೋಗಿದ್ದೀವಿ ಸರ್. ಓಕೆ. ಸೊ ಕಾರ್ನರ್ ಯೂಟ್ಸ್ ಬಂದಾಗ ಈ ಥರ 90 ಡಿಗ್ರಿ ಇಂಚಸ್ ಯೂಸ್ ಮಾಡ್ತೀವಿ. ಸೊ ದಟ್ ಏನಾಗುತ್ತೆ, ನಿಮಗೆ 90 ಡಿಗ್ರಿ ನಿಂತ್ಕೊಳ್ಳಲ್ಲ ಶಟರು, ಫುಲ್ ಓಪನ್ ಆಗುತ್ತೆ, ಆಕ್ಸೆಸ್ ಮಾಡೋಕ್ಕೂ ಈಸಿ ಇರುತ್ತೆ ಸರ್. ಕಮಿಂಗ್ ಟು ಲಾಫ್ಟ್ ಬಂದಾಗ ಟೋಟಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಈ ಎಲ್ ಶೇಪ್ ಫುಲ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ಕೊಂಡಿದ್ವಿ, ಆಸ್ ವೆಲ್ ಇಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ಸೊ ಸ್ಟೋರೇಜ್ ಮೇಲೆ ಸ್ವಲ್ಪ ಇಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ಕೊಂಡು ಟೋಟಲ್ ಆಗಿ ನಾವು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಎನಿಥಿಂಗ್ ಕ್ಯಾನ್ ಬಿ ಯೂಸ್ ಪ್ರಾಪರ್ಲಿ ಓವರ್ ಹಿಯರ್. ಓಕೆ. ಈ ಕಡೆ ಬಂದ್ರೆ ಇದೊಂದು ಇಲ್ಲಿ ಬಂದಾಗ ಎಸ್ ಸರ್, ಇಲ್ಲಿ ಪ್ಯಾಂಟ್ರಿ ಕೊಟ್ಟಿವಿ ಸರ್. ಟಾಯ್ಲೆಟ್ ಹೋಗಲಿಲ್ಲ, ಪ್ಯಾಂಟ್ರಿಗೆ ಹೋದ್ರು ಮ್ಯಾಮ್. ಅಗೇನ್ ಇದು ನಮ್ಮ ತುಂಬಾ ಇದರಲ್ಲಿ ನೀವು ನೋಡೋದು ಬಂದು 4 mm ನೋಡಿದ್ರೆ ಪ್ಯಾಂಟ್ರಿ ಅಂದ್ರೆ 1.5 ಅಡಿ ಇದು ಸರ್. ಇಲ್ಲಿ ಯೂಸ್ ಮಾಡೋದು 2 ಅಡಿ ಇದು. 2 ಅಡಿ ಇದು. ಓಕೆ. ಸೊ ಇನ್ನು ಯೂಸ್ ಆಗಿ ಬರುತ್ತೆ. ನಂಬರ್ ಆಫ್ ಜಾಸ್ತಿ ಇತ್ತು ಅಂದ್ರೆ ಆಲ್ಸೋ ಕಸ್ಟಮರ್ಸ್ ಕ್ಯಾನ್ ಗೋ ಫಾರ್ 2 feet ಹೋಗಬಹುದು ಸರ್. ಆಮೇಲೆ ಇದು ವಿಡ್ತ್ ಕೂಡ ತುಂಬಾ ದೊಡ್ಡದು ಬಂದಿದೆ ಅಲ್ವಾ ಸರ್? ಹೌದು ಸರ್. ಈ ಬಾಸ್ಕೆಟ್ಸ್ ನೋಡಿ ಇಷ್ಟು ದೊಡ್ಡದಾಗಿದೆ. ಯಾಕಂದ್ರೆ ಅದು 1.5 ಅಡಿ ಬಂದಾಗ ನಿಮ್ಗೆ ಸ್ವಲ್ಪ ಚಿಕ್ಕದಿರುತ್ತೆ. 2 ಅಡಿ ಇದ್ದಾಗ ನಿಮ್ಗೆ ವಿಡ್ತ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿನೇ ಬರುತ್ತೆ. ಅಂಡ್ ಇಲ್ಲಿಗೆ ಒಂದು ಟಾಯ್ಲೆಟ್ ತಗೊಂಡಿವಿ ಸರ್. ಸೊ ಬಾಟಮ್ ಅಲ್ಲಿ 2 PC ಹೋಗಿದ್ದೀವಿ. ಸೊ ಇವಾಗ ನಾವು ಆಲ್ಮೋಸ್ಟ್ ವುಡನ್ ವಿಕರ್ ಬಾಸ್ಕೆಟ್ ಸ್ಟಾಪ್ ಮಾಡಿದ್ವಿ ಸರ್. PC ವಿಕರ್ ಬಾಸ್ಕೆಟ್ಸ್ ಮೂವ್ ಮಾಡ್ತೇವೆ. ಯಾಕಂದ್ರೆ ಇದು ನೀವು ಹಾಗೆ ನೀವು ಇದು ಫುಲ್ ರಿಮೂವ್ ಮಾಡಿ ಎಲ್ಲ ತೆಗೆದು ವಾಶ್ ಮಾಡಬಹುದು. ಸೊ ಮಾಯ್ಚರ್ ಕಂಟೆಂಟ್ ಬರಲ್ಲ, ಏನೂ ಆಗಲ್ಲ, ಫಂಗಸ್ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ ವುಡ್ ನಿಲ್ಸಿ ನಾವು PVC ಗೆ ಹೋಗ್ತಾ ಇದೀವಿ. ವೆರಿ ನೈಸ್. ಅಂಡ್ ದೆನ್ ಅಗೇನ್ ಇಲ್ಲಿಗೆ ಬಂದಾಗ ಸರ್ ಒಂದು ಮೇಡೆ ಕೊಟ್ಟಿರ್ತೀವಿ. ಸೊ ಅಗೇನ್ ಇಲ್ಲಿಗೆ ಒಂದು ಶೆಲ್ಫ್ ಹಾಕಬಹುದು. ಸೊ ಆ ಥರ ನಾವು ಯೂಸ್ ಮಾಡ್ಕೊಬಹುದು. ಅಗೇನ್ ಇಲ್ಲಿಗೆ ಬಂದಾಗ ಇದು ಪ್ರೊಫೈಲ್ ಹ್ಯಾಂಡ್ ಹೋಗಿದ್ದೀವಿ ಸರ್. ಓಕೆ ಓಕೆ ಓಕೆ.
ಬೇಕಾದ್ರೆ ಇಲ್ಲಿ ಓವನ್ಸ್ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿ ಇಂಟೀರಿಯರ್ ಮಾಡ್ಬೋದು, ಅದಕ್ಕೆ ಸ್ಪೇಸ್ ಬಿಟ್ಟಿದ್ದೀವಿ ಸರ್ ಇಲ್ಲಿ. ಸೊ ಓವನ್ಸ್ನಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಫ್ರಿಜ್ ಯೂನಿಟ್, ಫ್ರಿಜ್ ಡಬಲ್ ಡೋರ್ ಫ್ರಿಜ್. ಇದನ್ನು ಮುಂಚಿತವಾಗಲೇ ನಾವು ಕರೆಕ್ಟಾಗಿ ಸ್ಪೇಸ್ ಬಿಟ್ಟಿರ್ತೀವಿ, ಸ್ಪೇಸ್ ಬಿಟ್ಮೇಲೆ ಇದನ್ನ ಪ್ಲಾನ್ ಮಾಡ್ಕೊತೀವಿ. ಕರೆಕ್ಟ್. ಸೊ ಅದಕ್ಕೆ ಸರ್ ಸಿವಿಲ್ ಟೈಮಲ್ಲಿ ಬಂದಾಗ ಈಚ್ ಅಂಡ್ ಎವ್ರಿ ಸ್ಪೇಸ್ ಪ್ಲಾನಿಂಗ್, ಎಲೆಕ್ಟ್ರಿಕಲ್ ಇನ್ಪುಟ್ಸು ಪ್ರತಿಯೊಂದು. ಕಿಚನ್ ಏನು ಸೈಜ್ ಇದೆ ಇಲ್ಲಿ? ಸರ್ ಕಿಚನ್ ಇದಕ್ಕೆ ನಾವು ತೊಗೊಂಡಾಗ ನಿಮ್ಗೆ ಆಲ್ಮೋಸ್ಟ್ 9 feet ಬರುತ್ತೆ ಸರ್. ಆ ಕಡೆ ಬಂದು 4 feet ಬರುತ್ತೆ. ಇದು ಆಲ್ಮೋಸ್ಟ್ ಸ್ವಲ್ಪ ನಾವು ಈ ಇಂಗ್ಲೀಷ್ ಕಲರ್ಸಲ್ಲಿ ಹೋಗಿದ್ದೀವಿ ಸರ್, ಅಂದರೆ ಡಾಕಾ ವಿತ್ ಸಾಲಿಡ್ ಕಲರ್ಸ್ ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬರೀ ಇದ್ರದ ಕೌಂಟರ್ ಟಾಪ್ಸು ಆ್ಯಂಡ್ ದೆನ್ ಟೈಲಿಂಗ್ಸ್ ಲೈಟರ್ ವರ್ಷನ್ ಇರುತ್ತೆ. ನಮ್ದು ಮೇನ್ ಏನು ಲ್ಯಾಮಿನೇಟ್ ಅಥವಾ ಅಕ್ರಿಲಿಕ್ ಫಿನಿಶ್ ಬರುತ್ತೆ ಅದು ಫುಲ್ ಡಾರ್ಕ್ ಬರುತ್ತೆ. ಸೊ ಈ ಥರ ಒಂದು ಇಂಗ್ಲೀಷ್ ಮೇಲೆ ರನ್ ಮಾಡ್ಕೊಂಡಿದ್ದೀವಿ ಸರ್. ಅಕ್ರಿಲಿಕ್ ಕಿಚನ್ ಇದು? ಅಕ್ರಿಲಿಕ್ ಕಿಚನ್, ಎಸ್ ಸರ್. ಸೊ ವೀಕ್ಷಕರೇ ನೋಡ್ಬೋದು, ಒಂದು ಪಾರ್ಟಿನ ನಾನು ನಿಮ್ಗೆ ತೋರಿಸ್ಕೊಂಡು ಕೂಡ ಬರ್ತೀನಿ. ಸೊ ಡಾರ್ಕ್ ಬ್ಲೂ ಅಲ್ವಾ ಸರ್ ಇದು? ಎಸ್ ಸರ್, ಟೋಟಲಿ ಡಾರ್ಕ್ ಬ್ಲೂ ಸರ್. ಬಟ್ ಲಾಫ್ಟ್ ಮಾತ್ರ ನಾನು ಯಾವತ್ತು ಎಲ್ಲ ವಿಡಿಯೋಸಲ್ಲಿ ಹೇಳಿದಂಗೆ ಲಾಫ್ಟ್ ಲೈಟರ್ ಥೀಮಿಗೆ ಕೊಡ್ತೀನಿ ಸರ್. ಯಾಕಂದ್ರೆ ನೀವು ಅಗೇನ್ ಲೈಟ್ ಆಗಿದಾಗ ರಿಫ್ಲೆಕ್ಷನ್ಗೋಸ್ಕರ ಬೇಕಾಗುತ್ತೆ. ಸೊ ಲಾಫ್ಟ್ ಆಲ್ವೇಸ್ ವುಡ್ ಬಿ ಇನ್ ಲೈಟರ್ ವರ್ಷನ್. ಬೇಸ್ ವಾಲ್ ಬೇಕಾದ್ರೆ ನಾವು ಸ್ವಲ್ಪ ಡಾರ್ಕ್ ವರ್ಷನ್ಸ್ ಅಲ್ಲಿ ಹೋಗ್ಬೋದು. ಸೊ ಇಲ್ಲಿಂದ ಬೇಸಿಂದ ಸ್ಟಾರ್ಟ್ ಮಾಡೋಣ ಸರ್. ಸೊ ಮೇನ್ಲಿ ಇಲ್ಲಿ ಸಿಂಕ್ ಯೂನಿಟ್ ಬರ್ತಾ ಇದೆ ಸರ್. ಸೊ ಸಿಂಕ್ ಯೂನಿಟ್ ಕೆಳಗಡೆ ನಾವು ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಡಬಲ್ ಶಟರ್ ಬರುತ್ತೆ. ಆ್ಯಂಡ್ ದೆನ್ ಇದು ಟೋಟಲಿ ಬಂದು ಪ್ರೊಫೈಲ್ ಹ್ಯಾಂಡಲ್ ಸರ್, ಡಬಲ್ ಶಟರು ವಿತ್ ಅಗೇನ್ ಅದಕ್ಕೆ ನಾವು ಕಟೌಟು ಕೊಟ್ಟಿರ್ತೀವಿ. ಸೊ ಯಾವುದು ಮಾಯಿಶ್ಚರ್ ಏನು ಒಳಗಡೆ ಬರುವಂಥದ್ದಾಗಿ ಕಟೌಟು ಕೊಟ್ಟಿರ್ತೀವಿ. ಸೊ ಏರ್ ಇನ್ ಆ್ಯಂಡ್ ಏರ್ ಪಾಸ್ ಆಗಿ ಕರೆಕ್ಟ್ ಆಗಿರುತ್ತೆ ಸರ್. ಆ್ಯಂಡ್ ಇವರು ಬಂದು ಮಲ್ಟಿಟೇಬಲ್ ಸಿಂಕೆ ತೊಗೊಂಡಿದ್ದಾರೆ ಸರ್. ಸೊ ಟೋಟಲ್ ಅದಕ್ಕೆ ಪ್ಲಂಬಿಂಗ್ಸ್ ಎಲ್ಲ ಮುಂಚೆನೇ ಹೇಳಿ ಇಲ್ಲಿ ನಾವು ಬಿಲ್ಡರ್ ಕಡೆಯಿಂದ ಮಾಡಿಸ್ಕೊಂಡಿದ್ದೀವಿ. ಇದನ್ನ ಬಿಲ್ಡರ್ ಕಡೆಯಿಂದ ಮಾಡಿಸಿರೋದು ಸರ್ ಇದನ್ನ. ಆ್ಯಂಡ್ ಈ ಕೌಂಟರ್ ಟಾಪ್ ಹೇಳಿದಂಗೆ ಫುಲ್ ಕ್ವಾಡ್ಸಲ್ಲಿ ರನ್ ಮಾಡಿದ್ದೀವಿ. ಕಮಿಂಗ್ ಹಿಯರ್ ಸರ್, ಇದನ್ನು ಅಷ್ಟೇ, ಇದು ಫಸ್ಟ್ ಟೈಮ್ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿರೋದು. ಸೊ ಇವಾಗ ನಾವು ವಿಕ್ಕರ್ ಬ್ಯಾಸ್ಕೆಟ್ಸು ಸ್ವಲ್ಪ ಸೈಜಸ್ ಚಿಕ್ಕದಾಗಿ ಬಂದಾಗ ನಾವು ಈ ಥರ ಒಂದು ಯೂನಿಟ್ ಯೂಸ್ ಮಾಡ್ಬೋದು ಸರ್. ಡ್ರಾವರ್ ಕಾನ್ಸೆಪ್ಟ್ ರನ್ ಮಾಡ್ಬೋದು. ಇದೇನು ಬರುತ್ತೆ ಬಂದು ನಿಮಗೆ SS ಮ್ಯಾಟ್ ಇರುತ್ತೆ ಸರ್. SS ಮ್ಯಾಟ್. ಸೊ ಬಾಟಮಲ್ಲೂ ನಿಮಗೆ SS ಮ್ಯಾಟ್ ಇರುತ್ತೆ ಆ್ಯಂಡ್ ಫ್ರಂಟಲ್ಲಿ SS ಮ್ಯಾಟ್ ಕೊಟ್ಟಿರ್ತೀವಿ. ಸೊ ಇದೇ ನಿಮಗೆ ವಿಕ್ಕರ್ ಬ್ಯಾಸ್ಕೆಟ್ ಥರ ಆ್ಯಕ್ಟ್ ಆಗುತ್ತೆ ಸರ್ ಇದು. ಸೊ ಅಗೇನ್ ಇದು ಕಸ್ಟಮರ್ ನೋಡ್ಕೊಂಬಂದು ಹೇಳಿದ್ರು ನಮಗೆ, ಅಗೇನ್ ನಾವು ಅದ್ರ ಮೇಲೆ R&D ಮಾಡಿ ಈ ಥರ ಮಾಡ್ಬೋದು ಅಂತ ಹೇಳಿ ಎಕ್ಸಿಕ್ಯೂಟ್ ಮಾಡಿರೋದು ಸರ್. ಇದು ವಿಕ್ಕರ್ ಬ್ಯಾಸ್ಕೆಟ್ಸ್? ಇದು ವಿಕ್ಕರ್ ಬ್ಯಾಸ್ಕೆಟ್ ಸರ್. ಓಕೆ. ಆ್ಯಂಡ್ ದೆನ್ ಇಲ್ಲಿಗೆ ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ ಸರ್. ಸೊ ಇದು ಬಾಟಲ್ ಪುಲ್ ಔಟ್ ಬರುತ್ತೆ. ಸೊ ಆಸ್ ಯೂಶುವಲ್ ನಿಮ್ಮ ಹನಿ ಬಾಟಲ್ಸು ಅಥವಾ ತುಪ್ಪದ್ದು ಪ್ರತಿಯೊಂದು ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಬರುತ್ತೆ ಸರ್ ಇದು. ಇರುತ್ತೆ. ಓಕೆ. ಆ್ಯಂಡ್ ದೆನ್ ಇಲ್ಲಿಗೆ ಬಂದಾಗ ಸರ್ ಕಾರ್ನರ್ ಯೂನಿಟ್ ಇದು. ಸೊ ಕಾರ್ನರ್ ಯೂನಿಟಲ್ಲಿ ನಾವು ಬೇಸ್ ಏನು ಕೊಡೋಕೆ ಹೋಗಲಿಲ್ಲ ಸರ್, ಟೋಟಲಿ ಓಪನ್ ಇತ್ತು. ಏನಕ್ಕಂದ್ರೆ ಒಂದು ಸಿಲಿಂಡರ್ ಸ್ಟೋರೇಜ್ ಅಲ್ಲೇ ಹಿಮ್ಮಾಗ ಕೊಟ್ಟಿದ್ದೀವಿ. ಸೊ ಸಿಲಿಂಡರ್ ಮೂವ್ಮೆಂಟ್ ಈಸಿ ಇರಲಿ ಅಂತ ಈ ಥರ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫ್ಲಾಟ್ ಆಗಿರೋದ್ರಿಂದ ಸಿಲಿಂಡರ್ ಮೂವ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಟುವರ್ಡ್ಸ್ ಈಸ್ಟ್ ಫೇಸಿಂಗ್ ನಾವು ಹಾಪ್ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಹಾಪ್ ಕೆಳಗಡೆ 3 ಡಿಫ್ರೆಂಟ್ ಯೂನಿಟ್ಸ್ ಬರುತ್ತೆ. ಫಸ್ಟ್ ಒಂದು ಬಂದು PVC ಟ್ರೇ ಬರುತ್ತೆ. ಸೊ ಅಗೇನ್ ಆಸ್ ಯೂಶುವಲ್ ನಾವು ವಿಡಿಯೋಲಿ ತೋರಿಸಿದಾಗ ಇದನ್ನು 2 ಅಡಿ 3 ಅಡಿಲಿ ಬರುತ್ತೆ. ಇಲ್ಲಿ ನಾವು 3 feet ತಗೊಂಡಿದ್ದೀವಿ. ಸೊ ಟೋಟಲಿ ನೀವು ಆರ್ಗನೈಸ್ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಬರುತ್ತೆ. ಸೊ ಫೋಕ್ಸು, ಸ್ಪೂನ್ಸು, ಸೌಟು ಪ್ರತಿಯೊಂದು ಅಲ್ಲಿ ಆರ್ಗನೈಸ್ ಮಾಡ್ಬೋದು ಸರ್. ಸೆಕೆಂಡ್ ಒಂದು ಬಂದು ಇದ್ರ ಬರುತ್ತೆ ಸರ್. ಇಲ್ಲಿ ನಿಮಗೆ ಮೇಜರಾಗಿ ಟಂಬ್ಲರ್ಸು ಅಥವಾ ಸಣ್ಣ ಪುಟ್ಟ ಐಟಮ್ಸ್ ಇಲ್ಲಿ ಟೋಟಲ್ ಆಗಿ ನಿಮಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಒಂದು ಬಂದು ನಿಮಗೆ ತಾಲಿ ಬ್ಯಾಸ್ಕೆಟ್ ಸರ್. ತಾಲಿ ಬ್ಯಾಸ್ಕೆಟ್. ಸೊ ಈ ಥರ ನಿಮಗೆ ತಾಲೀಸ್ ಇನ್ಪುಟ್ ಅಥವಾ ಬಾಂಡ್ಲಿಸ್ ಇದನ್ನೆಲ್ಲ ಇಲ್ಲಿ ಪ್ಲಾನ್ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಇದು ಪ್ರತಿಯೊಂದು ಹೆಟಿಕ್ದು ಟ್ಯಾಂಡಮ್ ಬಾಕ್ಸ್ನ ಯೂಸ್ ಮಾಡಿದ್ವಿ ಸರ್. ನಾವು ಎಲ್ಲ ಹೆಟಿಕ್ದು ಸರ್. ಓಕೆ. ಆ್ಯಂಡ್ ಈ ಕಡೆ ಬಂದರೆ ಆ್ಯಂಡ್ ಇಲ್ಲಿ ಕಾರ್ನರ್ಗೆ ಬಂದಾಗ ಸರ್, ಸೊ ಇದು ಅಗೇನ್ ಫಸ್ಟ್ ಟೈಮ್ ಇಲ್ಲಿ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಬಂದು ಹ್ಯಾಫ್ಲೇದ್ ಇದು. ಸೊ ಒಂದೊಂದು ಕಾರ್ನರ್ ಯೂನಿಟ್ಸ್ ನಾವು ಏನಾದ್ರು ಡಯಾಗ್ನಲ್ ಶೇಪಲ್ಲಿ ಇದೆ ಅಂದಾಗ ಈ ಥರ ಒಂದು ಮೆಕ್ಯಾನಿಸಮ್ ನಾವು ಯೂಸ್ ಮಾಡ್ಬೋದು. ಇದನ್ನು ಹಾಕೋಬಹುದು. ಸೊ ನಮ್ಮ ಡಯಾಗ್ನಲ್ ಸ್ಪೇಸು ಟೋಟಲ್ ಆಗಿ ನಿಮಗೆ ಯೂಸ್ ಅಪ್ ಆಗುತ್ತೆ ಸರ್. ಸೊ ಅಗೇನ್ ಬಾಟಮ್ ಟಾಪ್ ಎರಡು ಕಡೆ ನಿಮ್ಗೆ ಈ ಥರ ಮೆಕ್ಯಾನಿಸಮ್ಸ್ನ ಯೂಸ್ ಮಾಡಬಹುದು ಸರ್. ವಿ ಕಾರ್ನರ್ ಅಂತಲೂ ಕರೀಬಹುದು. ವಿ ಕಾರ್ನರ್ ಅಂತ ನಾವು ಪ್ಲಾನ್ ಅಪ್ ಮಾಡಬಹುದು. ಈ ಕಡೆ ಪ್ಯಾಂಟ್ರಿ ಇದೆಯಾ? ಹಾಂ ಸರ್, ಇಲ್ಲಿ ಪ್ಯಾಂಟ್ರಿ ಪ್ಲಾನ್ ಮಾಡಿದ್ದೀವಿ. ಸೊ ಪ್ಯಾಂಟ್ರಿ ಟೋಟಲ್ ವಿತ್ ಮೆಕ್ಯಾನಿಸಮ್ ಸರ್. ವಿತ್ ಮೆಕ್ಯಾನಿಸಮ್ಸ್ ಈ ಥರ ನೀವು ಗ್ರಾಸರೀಸ್ ಪ್ರತಿಯೊಂದು ನೀವು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ. ಇದು ವಿಡ್ತಲ್ಲಿ ನಿಮಗೆ 1.5 ಅಡಿ ಇರುತ್ತೆ. ಹೈಟ್ ಬಂದು ನಿಮ್ಗೆ ಆಲ್ಮೋಸ್ಟ್ 7 or up to 7.5 feet ಅಂತ ಹೋಗ್ಬೋದು ಸರ್. 7.5 feet ತನಕ ಹೋಗ್ಬೋದು. ಓಕೆ. ಇಲ್ಲಿ ಕಾರ್ನರಲ್ಲಿ ಹಾಂ ಸರ್, ಇಲ್ಲಿ ಅಗೇನ್ ಅದೇ ಸೇಮ್ ಪಾಕೆಟ್ ಡೋರ್ ಕಾನ್ಸೆಪ್ಟ್ಗೆ ಹೋಗಿದ್ದೀವಿ ಸರ್. ಸೊ ಇಲ್ಲಿ ನಾವು ಸಪರೇಟ್ ಟಾಯ್ ಯೂನಿಟಲ್ಲಿ ಇದನ್ನು ಕೊಡೋಕ್ಕಿರ್ತದೆ ಸರ್. ಮೈಕ್ರೋವೇವ್ ಸ್ಪೇಸ್ ಇರಲಿಲ್ಲ. ಸೊ ಅದಕ್ಕೆ ಸ್ಪೇಸ್ ಇರಲಿ ಅಂತೇಳಿ ಮೈಕ್ರೋವೇವ್ಸು ಅಥವಾ ಗ್ರೈಂಡರ್ಸು, ಮಿಕ್ಸರ್ಸು ಅದನ್ನು ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇವಾಗ ನಾವೇನು ಪೂಜೆಂಟ ನೋಡಿದ್ವಲ್ಲ ಸರ್, ಅದೇ ಥರ ಪಾಕೆಟ್ ಡೋರ್ ಕಾನ್ಸೆಪ್ಟ್. ಸೊ ಓಪನ್ ಮಾಡಿ ಹಿಂದ್ಗಡೆ ಇದನ್ನು ಸ್ಲೈಡ್ ಮಾಡಬಹುದು ಸರ್. ಸೊ ಇದರ ಫುಲ್ ಹಿಂದ್ಗಡೆ ಸ್ಲೈಡ್ ಆಗುತ್ತೆ ಇದು. ಸೊ ನೀವು ಕೆಲಸ ಮಾಡಿದಾಗ ಮೈಕ್ರೋವೇವ್ ಅಥವಾ ಇದನ್ನೆಲ್ಲ ಯೂಸ್ ಮಾಡ್ತೀರ ಅಂದಾಗ ನಿಮಗೆ ಶಟರ್ ಅಡ್ಡ ಬರಲ್ಲ. ಓಕೆ. ಸೊ ಮತ್ತೆ ಹಾಗೆ ನಾವು ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು ಸರಿ. ಸೊ ಇದಕ್ಕೆ ಹ್ಯಾಂಡಲ್ ಸಪ್ರೇಟಾಗಿ ಕೊಡೋಕೆ ಹೋಗಿಲ್ಲ. ನಮ್ಮ ಶಟರಲ್ಲೇ ಕಟ್ಔಟ್ ಮಾಡಿ ಇದನ್ನೇ ಹ್ಯಾಂಡಲ್ ಥರ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಯುನೀಕ್ ಆಗಿದೆ ಆ್ಯಕ್ಚುಲಿ. ಸೂಪರ್. ಸೊ ಈ ಕಡೆ ಒಂದು ಫ್ರಿಜ್ ಬರುತ್ತೆ. ಫ್ರಿಜ್ ಸ್ಪೇಸ್ ಇಲ್ಲಿ ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಫುಲ್ ರೈಟ್ ರೌಂಡ್ ಯು ಶೇಪ್ ಏನು ಬರುತ್ತೆ ಫುಲ್ ಲಾಫ್ಟ್ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಲಾಫ್ಟ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಸರ್. ಫೈನ್ ವೈಟ್ ಆಗಿ. ಆಮೇಲೆ ಆ್ಯಂಡ್ ಇಲ್ಲಿಗೆ ಸರ್ ಮೇನ್ ಆಗಿ ಏನು ಕೊಟ್ಟಿದ್ದೀವಿ ಅಂದರೆ ಫುಲ್ ವಾಲ್ ಯೂನಿಟ್ಸ್ ಇದೆ. ಬಟ್ ವಾಲ್ ಯೂನಿಟಲ್ಲಿ ನಾವು ಮತ್ತೆ ಸಾಲಿಡ್ ಕಲರ್ಸ್ ಹೋಗಲಿಲ್ಲ. ಏನು ಮಾಡಿದ್ದೀವಿ ಅಂದರೆ ಬ್ಲ್ಯಾಕ್ ಪ್ರೊಫೈಲ್ ಶಟರು ವಿತ್ ದ ಫ್ಲೂಟೆಡ್ ಗ್ಲಾಸ್ ಹೋಗಿದ್ದೀವಿ ಸರ್. ಇದು ಮತ್ತೆ ನಿಮಗೆ ಟೀ ಪ್ರೊಫೈಲ್ ಥರ ಹ್ಯಾಂಡಲ್ ಬರುತ್ತೆ. ಇನ್ಸೈಡ್ ನಿಮ್ಗೆ ಟೋಟಲ್ ಕಲರ್ ಇರುತ್ತೆ ಸರ್ ಅದು. ಆ್ಯಂಡ್ ಪ್ರೊಫೈಲ್ ಐಟ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಲ್ಲಿಗೆ. ಓಕೆ. ಸೊ ಈ ಥರ ಟೋಟಲ್ ಆಗಿ ನಾವು ರನ್ ಮಾಡಿದ್ದೀವಿ ಸರ್.
ನೋಡಿ ಚೆನ್ನಾಗಿ. ಸೊ ಅಗೇನ್ ಇದ್ರ ಬಾಟಮ್ಸಲ್ಲೆಲ್ಲ ನಿಮಗೆ ಟೋಟಲ್ ಆಗಿ ಪ್ರೊಫೈಲ್ ಲೈಟ್ ಪ್ರತಿಯೊಂದು ರನ್ ಆಗುತ್ತೆ ಸರ್. ಸೊ ಮೇನಾಗಿ ಹೈಲೈಟ್ ಪರ್ಪಸ್ ಯೂಸ್ ಆಗುತ್ತೆ, ಅಥವಾ ಸಂಜೆ ಟೈಮ್ ನಾವು ಜಸ್ಟ್ ಬರೀ ಪ್ರೊಫೈಲ್ ಲೈಟ್ ಆನ್ ಮಾಡಿ ಏನಾದ್ರು ಯೂಸ್ ಮಾಡಂಗಿರೋ ಮಾಡ್ಬೋದು ಸರ್. ಮಾಡ್ಕೋಬಹುದು. ಸ್ಪೈಸ್ ರ್ಯಾಕನ್ನು ಈ ಥರ ಮಾಡ್ಕೊಟ್ರೆ ಹಾಂ ಸರ್, ಓಪನ್ ಸ್ಪೇಸ್ ಆಗ್ತಾರೆ ಅಲ್ಲಿ ಪ್ಲಾನ್ ಮಾಡಿದ್ವಿ ಸರ್. ನೋಡಿ ವೀಕ್ಷಕರೇ ಚೆನ್ನಾಗಿದೆ. ಇಲ್ಲಿ ಯುಟಿಲಿಟಿ ಸ್ಪೇಸ್ ಸರ್. ಸೊ ಅಗೇನ್ ಯುಟಿಲಿಟಿ ಸಿಂಗೋಸ್ಕರ 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಅಗೇನ್ ಇಲ್ಲೊಂದು ಸಿಂಗಲ್ ಯೂನಿಟ್ ಬರುತ್ತೆ ಅಂಡ್ ಪ್ರತಿಯೊಂದಕ್ಕೂ ನಿಮ್ಗೆ ಈ ಥರ ಕಟ್ಔಟ್ ಮಾಡಿಕೊಟ್ಟಿರು ಸರ್. ಸೊ ಏರ್ ಇನ್ ಏರ್ ಔಟ್ ಆಗೋಕ್ಕೆ ಕರೆಕ್ಟಾಗಿ ಸ್ಪೇಸ್ ಯೂಸ್ ಆಗುತ್ತೆ. ಅಂಡ್ ಈ ಕಡೆ ಬಂದಾಗ ಸರ್ ಈ ಯುಟಿಲಿಟಿ, ಸೊ ಮೇಜರ್ ಆಗಿ ನಿಮಗೆ ವಾಷಿಂಗ್ ಪೌಡರ್ಸು ಅಥವಾ ಅದಕ್ಕೆ ಬೇಕಾದ್ರೆ ಡಿಸ್ಕಂಫರ್ಟ್ ಅಲ್ಲೂ ಇಲ್ಲಿ ಯೂಸ್ ಪ್ಲಾನ್ ಮಾಡೋಕ್ಕೆ ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ಟಾಯ್ ಯೂನಿಟ್ ಈ ಥರ ಬರುತ್ತೆ ಸರ್ ನಿಮಗೆ. ಸೊ ಅಗೇನ್ ಇಲ್ಲಿ ನಿಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಥರ ಆಕ್ಟ್ ಆಗುತ್ತೆ.